ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಜಾಸ್ತಿ ದಿವಸ ಆದಮೇಲೆ ನಮ್ಮ ಅಣ್ಣ ಬಂದಿದ್ದಾನೆ. ಸೊ ಅದಕ್ಕೆ ಅವನು ಇವತ್ತು ಇಲ್ಲೇ ಇರ್ತಾನೆ. ಸೊ ನಮ್ಮ ದೊಡ್ಡಮ್ಮನೂ ಜಾಸ್ತಿ ದಿವಸ ಆದಮೇಲೆ ಬಂದಿದ್ದಾರೆ. ನಾನ್ ವೆಜ್ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ನನಗೆ ಅಂಗಡಿಗೆ ಹೋಗಿ ತೊಗೊಂಬ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಸೊ ಗೈಸ್, ನಾನು ಫೈನಲಿ ಹೇಳ್ದಂಗೆ ಹೋಗಿ ಫಿಶ್ಶು ಮತ್ತು ಚಿಕನ್ ತಂದಿದ್ದಾಯಿತು. ಸೊ ಇವಾಗ ಹೋಗಿ ಚಿಕನು ಮತ್ತು ಫಿಶಲ್ಲಿ ಅದೇನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಹಾಯ್ ಗೈಸ್, ಫೈನಲಿ ನಾನು ನಾನ್ ವೆಜ್ ತೊಗೊಂಡು ಮನೆಗೆ ರೀಚ್ ಆಗಿದ್ದಾಯಿತು. ಸೊ ನಾನು ಬರೋ ಅಷ್ಟರಲ್ಲಿ ನೋಡಿ ನನ್ನ ಮಗ, ನಮ್ಮ ಅಣ್ಣನ ಮಗ ಆಟ ಸಾಮಾನೆಲ್ಲ ಕವರಲ್ಲಿ ಹಾಕ್ಕೊಂಡು ನಾನು ತೊಗೊಂಡೋಗ್ತೀನಿ ಅಂತ ಇಟ್ಕೊಂಡಿದ್ದೆ. ನೀನು ತೊಗೊಂಡೋದ್ರೆ ನಾನೇನು ಮಾಡಲಿ ಇಲ್ಲಿ ನೋಡಿ ನಗದು. ನೀನು ತೊಗೊಂಡೋದ್ರೆ ನಾನೇನು ಮಾಡಲಿ ಅಂದರೆ ನಗ್ತಾನೆ. ನಮ್ಮ ಅಣ್ಣ ಇರು ಅಂದರೆ ನಾನು ಹೋಗ್ತೀನಿ ಅಂತ ಅಂದ. ಇಲ್ಲಿದ್ದರೆ ನನಗೆ ಬೋರ್ ಆಗುತ್ತೆ ಅಂತ. ಇವಾಗ ಅವನೇ ಮಲ್ಕೊಂಡಿದ್ದಾನೆ. ನಮ್ಗೆ ಯಾರಿಗೂ ಬೋರ್ ಆಗಲ್ವಾ ಇಲ್ಲಿ? ನಮ್ಮ ದೊಡ್ಡಮ್ಮ ಪಾಪ ಸೊಪ್ಪು ಇಡಿಸ್ತಾ ಇದ್ದಾರೆ. ನಾನ್ ವೆಜ್ಜಿಗೆ ನಮ್ಮಮ್ಮ ಆಲ್ರೆಡಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಚಿಕನ್ನು ಮತ್ತು ಫಿಶಲ್ಲಿ ಏನೇನು ವೆರೈಟೀಸ್ ಮಾಡ್ತಾರೆ ಅಂತ ಟ್ರೈ ಮಾಡುವ. ನೋಡಿ ಗೈಸ್, ಹೆವಿ ಚೂಟಿ ಅಂದರೆ ಹೆವಿ ಚೂಟಿ ಗೈಸ್ ಅವನು. ಬಂಟು ನೋಡಿ ಎಷ್ಟು ಚೂಟಿ ಗೊತ್ತಾ ಅವನು. ಹೆಂಗಂದರೆ ತುಂಬ ಸೈಲೆಂಟಾಗಿರ್ತಾನೆ. ತುಂಬ ಅಂದರೆ ತುಂಬ ಚೂಟಿ ಅವನು. ನೋಡಿ ಇವಾಗ ಅಂಗಡಿ ಕಡೆ ಹೋಗ್ತಾಯಿದೆ ಗೈಸ್. ಅಂಗಡಿಗೆ ಬಂದಿದ್ವಿ. ನಮ್ಮ ಮನೇನ ಹತ್ರನೇ ಟ್ಯಾಕ್ಸ್ ಹಾಕ್ಸಿದ್ದು. ನಮ್ಮ ಮನೇನ ಹತ್ರ ಇವತ್ತು ಟ್ಯಾಕ್ಸ್ ಹಾಕ್ಸಿದ್ದೀನಿ. ಇವತ್ತು ನಮ್ಮ ಅಣ್ಣನ ದುಡ್ಡಲ್ಲಿ ನಾವು ಕುರ್ಕುರೆ ತಿಂತಾರೆ. ನಮ್ಮ ಅಣ್ಣನ ಹತ್ರನೇ ಟ್ಯಾಕ್ಸ್ ಹಾಕ್ಸಿದ್ದೀನಿ ಇವತ್ತು. ಬಟ್ ಕಮ್ಮಿ ಟ್ಯಾಕ್ಸ್ ಹಾಕ್ಸಿದ್ದೀನಿ. ಜಾಸ್ತಿ ಟ್ಯಾಕ್ಸ್ ಹಾಕೋ ಟೈಮ್ ಇನ್ನೂ ಬಂದಿಲ್ಲ, ಹಾಕ್ಸೋಣ. ಗೈಸ್, ಫೈನಲಿ ಚಿಕನ್ ರೆಡಿ ಆಗ್ತಾಯಿದೆ ಆ್ಯಂಡ್ ಫಿಶ್ ಆಲ್ರೆಡಿ ರೆಡಿಯಾಗಿದೆ. ಎರಡೂ ಸ್ಮೆಲ್ ಹೆಂಗೆ ಬರ್ತಿದೆ ಗೊತ್ತಾ, ತುಂಬ ಚೆನ್ನಾಗಿ ಬರ್ತಾಯಿದೆ. ಟೇಸ್ಟ್ ನೋಡೋಣ ಹೆಂಗೆ ಮಾಡಿರ್ತಾರೆ. ನಮ್ಮ ಅಮ್ಮಂದೇ ಇವತ್ತು ಎಲ್ಲ ಯಾರೂ ಹೆಲ್ಪು ಮಾಡಿಲ್ಲ ಪಾಪ ನಮ್ಮ ಅಮ್ಮಂಗೆ. ನೋಡೋಣ ಯಾವ ಥರ ಮಾಡಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಗೈಸ್, ಫೈನಲಿ ಎಲ್ಲ ಪ್ರಿಪೇರ್ ಆಗಿದೆ. ಚಿಕನ್ ಫ್ರೈ ಮತ್ತು ಫಿಶ್ಶು ಮತ್ತು ಸೌತೆಕಾಯಿ ಎಲ್ಲ ಇವತ್ತು ಮುದ್ದೆ ಜೊತೆಗೆ ತಿಂತಾ ಇರೋದು. ಮುದ್ದೆ ಜೊತೆಗೆ ನಾನ್ ವೆಜ್ ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಸಿ, 1-2 ಸಬ್ಸ್ಕ್ರಿಪ್ಷನ್ಸ್ ಎಕ್ಸ್ಟ್ರಾ ಮಾಡಿಸಿ. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.